ಲಾಡ್ಲೆ ಹೇಳು ಗೈಸ್ ಅವ್ನ ಬಾಲ್ಗೆ ಬಾಲ್ ಬಿದ್ದುಬಿಡ್ತು ಗೈಸ್. ಹೊಡೆದೆ ಮಚ್ಚ ಅವನಿಗೆ. ನನ್ನೊಳಗೊಳಗೆ ಒಲವಿನ ಯೋಗ ತುದಿಗಾಲಲಿ. ಸೊ ನಮಸ್ಕಾರ ಕನ್ನಡಿಗರಿಗೆ, ಈ ನಿಮ್ಮ ಪ್ರೀತಿಯ JR ಕನ್ನಡಿಗ ಕಡೆಯಿಂದ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತೇನಪ್ಪ ವಿಷಯ ಅಂದರೆ, ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಇದೆ. ಸೊ ನಾವು ನಮ್ಮ ಬಾಯ್ಸು ಚರ್ಚ್ ಯೂತ್ ಎಲ್ಲ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀವಿ. ಸೊ ಟೂರ್ನಮೆಂಟ್ ಇದೆ, ಸೊ ಅದಕ್ಕೆ ಬಂದಿದ್ದೀವಿ. ನೋಡೋಣ ಹೆಂಗೆ ಆಡ್ತೀವಿ, ಗೆಲ್ತೀವೋ ಇಲ್ವೋ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇವಾಗ ಒಬ್ಬೊಬ್ರು ಮಾತಾಡ್ಸ್ಕೊಬರೋಣ ಬನ್ನಿ. ನೋಡಿ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಅಜಯ್ ಹಾಯ್ ಹಾಯ್ ಹಾಯ್, ರೆಡಿನಾ? ಅವರು ಇಲ್ಲಿ ಅವ್ರು ದೂರ ಅವರು ಬರ್ತಾರಂತೆ. ಇಲ್ಲ ಅವ್ರು ನಿನ್ನೆನೇ ಹೇಳಿದೆ ನಾನು. ರೆಡಿನಾ? ಕ್ರಿಕೆಟ್ ಆಡಕ್ಕೆ ಹಾಂ ರೆಡಿ. ಗೆಲ್ತೀವ ಏನು ಅದೆಲ್ಲ ಗೊತ್ತಿಲ್ಲ. ಹಾಯ್ ಜೋಸೆಫ್, ಬ್ಯಾಡ್ಮಿಂಟನ್ ಆದ್ಮೇಲೆ ಕ್ರಿಕೆಟ್ ಆಡೋಕೆ ಬರ್ತಿದ್ಯಾ? ಹೇಗೆ ಅನಿಸ್ತೈತೆ ಕನ್ನಡದಲ್ಲಿ? ಹಾಂ ಹೊಸ ಫೀಲಿಂಗ್ ಏನಂತಾರ? ಅನುಭವ. ಓಕೆ, ಹಿಯರ್ ಸತೀಶ್ ರಾಜ್. ಹೇಗೆ ಅನಿಸ್ತೈತೆ ಕ್ರಿಕೆಟ್? ಹಾಂ ಇನ್ನು ಆಡಿಲ್ಲ, ಆಡಾದ್ಮೇಲೆ ಆಡಲ್ಲ ಹೆಂಗ್ ಅನ್ಸ್ತಿದೆ ಅಂತ. ಓಕೆ, ಗೆಲ್ತೀವ ಏನು? ಗೈಸ್ ಹೋಸತಿ ಒಂದು ಟೂರ್ನಮೆಂಟ್ ಆಡಿದ್ವಿ, ಕ್ಯಾಪ್ಟನ್ ಆಗಿದ್ರು ಇವರು ನನ್ನ ಕ್ಯಾಪ್ಟನ್ ಮಾಡಿಸಿದ್ದು. ಅದು ಒಳ್ಳೆ ಮ್ಯಾಚ್, ಒಳ್ಳೇದಾಯ್ತು. 1 ಓವರ್ಗೆ 28 ರನ್ ಕೊಟ್ಟರು ಅಷ್ಟೇ. ಕೊಟ್ಟಿಲ್ಲ, 36 ಕೊಟ್ಟಿಲ್ಲ. ನೀನ್ ಬ್ಯಾಟಿಂಗ್ ಆಡಿದೆ, ನೀನ್ ಎಷ್ಟು ರನ್ ಕೊಟ್ಟೆ? ಬೌಲಿಂಗ್ ಅಲ್ಲಿ, ಬ್ಯಾಟಿಂಗ್ ಅಲ್ಲಿ ಎಷ್ಟು ರನ್ ಕೊಟ್ಟೆ? ಬ್ಯಾಟಿಂಗ್ ಅಲ್ಲಿ ಫಸ್ಟ್ ಬಾಲ್ 6 ಹೊಡೆದೆ, ಸೆಕೆಂಡ್ ಬಾಲ್ ಔಟ್. ನೆಕ್ಸ್ಟ್ ಬೌಲಿಂಗ್ ಅಲ್ಲಿ, ಬೌಲಿಂಗ್ ಅಲ್ಲಿ 12 ರನ್ಸ್ ಏನು, 18 ಮೇಲೆ ಇತ್ತು. 18 ಮೇಲೆ ಇರಲಿಲ್ಲ. 19 ರನ್ ಏನೋ ಕೊಟ್ಟಿದ್ಯಾ? 2 ಕ್ಯಾಚ್ ಮಿಸ್ ಮಾಡೋದು ಅದಂತ ಹೇಳಲ್ವಲ್ಲ. ಒಂದು ಕ್ಯಾಚ್ ಮಿಸ್, ಒಂದು ಕ್ಯಾಚ್ ಅಷ್ಟೇ. ನಾನು ಲಾಂಗ್ ಬೌಂಡ್ರಿ ಇದ್ದಿದ್ದು. ಇವ್ರು ಕ್ಯಾಚ್ ನಂದಿಲ್ಲ, ನನ್ನ ಕ್ಯಾಚ್ ರವಿನ್ ರವೀನ್ ಅವ್ನು ಸಕ್ಕತ್ತಾಗಿ ಹಿಡಿತಾನೆ ಅಂತ ಅವ್ನು ಕೊಟ್ಟಿದ್ದ. ಗೈಸ್ ಮೇನ್ ಪ್ಲೇಯರ್ ಅಭಿ ಮಜಾ ಆಯ್ಗನ್ನ ಬಿಡು. ತುಂಬಾ ದಿನಗಳ ನಂತರ ನಮ್ಮ ಹಾಂ ಕಮ್ ಬ್ಯಾಕ್ ಆಗಿದೆ. ಲೆಟ್ಸ್ ಸಿ, ನೋಡೋಣ. ಗೈಸ್ ಇವನು ಒಂಥರ ಹುಡುಗಿ ತರ ಮನೆ ಬಿಟ್ಟೆ ಬರಲ್ಲ. ಅದಕ್ಕೆ ಬಂದಿದ್ದೀನಿ. ಗಂಡ್ಸ ಅಂತ ಇವತ್ತು ಬಂದ. ಅವ್ರ ಮನೆಯಲ್ಲಿ ಫುಲ್ ಸ್ಟ್ರಿಕ್ಟ್ ಗೈಸ್. ಇವತ್ತು ಆಡಕ್ಕೆ ಬಂದಿದ್ದಾನೆ. ಗೆಲ್ತೀವಾ? ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, ಗೈಸ್ ರೆಡಿ. ಬಾರ ಇಲ್ಲಿ, ಏಯ್ ಬಾರ ಇಲ್ಲಿ. ಇನ್ನು ಮದುವೆ ಆಗಿಲ್ಲ, ಆಲ್ರೆಡಿ ಬಿಳಿ ಕೂದಲು ಬಂದೈತೆ. ಬಾಯ್ಲಿ ಆರೆಡಿ ನೀನ್ ಬಾಯ್ಲಿ. ಗೈಸ್ ಇವನ್ ಪೆಟ್ ನೇಮ್ ಆರೆಡಿ ಅಂತ. ಈ 6 ಫೀಟ್. ಇವನೊಬ್ಬ ಮಾತ್ರ ಶಾರ್ಟ್ಸ್ ಗೈಸ್. ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇನ್ಫಾರ್ಮೇಶನ್ ಏನ್ ಹಾಕಿರೋದಂತ ಮುಖ್ಯ ಅಲ್ಲ, ಹೆಂಗ್ ಆಡ್ತೀವಿ ಅನ್ನೋದು ಮುಖ್ಯ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಾನು ಆಡಕ್ಕೆ ಬರಲ್ಲ ಅಂತ ಹೇಳ್ತಿದ್ದ ಅವನು. ಅಲ್ಲ, ಆಡಕ್ಕೆ ಬರಲ್ಲ ಅಂತ ಹೇಳಿದೆ ನೀನು. ಈ ಬಿಳಿ ಕೂದಲು ಬಗ್ಗೆ ಒಂದ್ ಸ್ವಲ್ಪ ಹೇಳು. ಶೇರ್ ಮಾಡ್ತೀಯ ಸ್ವಲ್ಪ? ಒಂದ್ ಸ್ವಲ್ಪ ಹೇಳು ಇದು ವೈಟ್ ಹೇರ್ಸ್ ಬಗ್ಗೆ. ನಿಂದು ನೋಡಿ ಗೈಸ್, ತೋರಿಸಿಲ್ಲ. ಹೇಳು. ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್. ಅದು ವಯಸ್ಸಾದ್ಮೇಲೆ ಮಾಡ್ತಾರೆ. ಅದು ಯಂಗ್ ಏಜ್ ಅಲ್ಲಿ ಬರುತ್ತೆ. ಓಕೆ, ವಯಸ್ಸಾಗಿದ ತಕ್ಷಣ ಅದು ಫುಲ್ ಸಾಲ್ಟ್ ಲುಕ್. ಈ ಆರೆಡಿ ಕಟ್ಔಟ್ ಬಗ್ಗೆ ಒಂದ್ ಸ್ವಲ್ಪ ನೀನೇ ಹೇಳ್ಕೊ ನಿನ್ ಬಗ್ಗೆ. ಹೈಟ್ ಇರೋದಂತೂ ಕಿತ್ತೋಗಿರೋ ಕೆಲಸ ಆಯ್ತಾ. ಓಕೆ, ಸೊಂಟ ನೋವಂತೂ ಬಾಯಿಗೆ ಬಂದಿರುತ್ತೆ. ನಿಮ್ಗೆ ಯಾಕೆ ಇಷ್ಟು ಕಷ್ಟ? ವ್ಲಾಗಿಂಗ್ ಮಾಡೋದು ಹೇಳ್ತೀನಿ. ಸೊ ಗೈಸ್ ಇದೆ ಇವತ್ತು ನಾವು ಆಡೋದು. ಇಲ್ಲೇ ನೋಡಿ ಹೆಂಗಿದೆ ಟರ್ಫು, ಕ್ರೇಜಿಯಾಗಿದೆ ಗೈಸ್ ಮಾತ್ರ. ಸೊ ಅಂಡರ್ ಲೈಟ್ಸಲ್ಲಿ ಆಡ್ತೀವಿ. ಇಲ್ಲಿ ಫುಟ್ಬಾಲ್ ಆಡ್ತಿದ್ದಾರೆ. ಇದಿರೋದು ಆರ್ಚಿಡ್ ಸ್ಕೂಲು, ಕೊಂಗಟ್ಟ, ನಿಯರ್ ಕೊಂಗಟ್ಟ. ಹೆಲಿಪ್ಯಾಡ್ ಯಾರ್ಯಾರು ಗೊತ್ತು ಈ ಕಡೆ ಕೆಂಗೇರಿ ಸುತ್ತಮುತ್ತ ಅವ್ರಿಗೆ ಗೊತ್ತಿರುತ್ತೆ. ಸೊ ಮ್ಯಾಚು ಕ್ರೇಜಿಯಾಗಿರುತ್ತೆ ಅನ್ಕೋತೀನಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ಗಾಯ್ಸ್ ಇವಾಗ ಪ್ರಾಕ್ಟೀಸ್ ಮಾಡೋಣ ಒಂದು 10 to 15 ಮಿನಿಟ್ಸು. ಅದಾದಮೇಲೆ ನೋಡೋಣ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಹೆಂಗೆ ಏನು. 6 ಫೀಟ್ ಅದು
ಆಡೋದು ಯಾವ್ದ್ರಲ್ಲಂತೆ ಗಾಯ್ಸ್ ಟರ್ಫ್ ನೋಡಿ ಗಾಯ್ಸ್ ಕ್ರಿಕೆಟ್ ಲವರ್ಸ್ಗೆ ಮಾತ್ರ ಗೊತ್ತಿರುತ್ತೆ ಹೌ ಇಟ್ ಫೀಲ್ಸ್. ನಾನಂತೂ ಕ್ರಿಕೆಟ್ ಅಂದರೆ ಇಟ್ಸ್ ಲೈಕ್ ಎನಿಥಿಂಗ್. ಸಂಡೇ ಅಲ್ವಾ ಇವತ್ತು, ಸೊ ಕ್ರಿಕೆಟ್. ಸಂಡೇ ಇಸ್ ಫಾರ್ ಓನ್ಲಿ ಕ್ರಿಕೆಟ್. ಹಾಂ ಇದು ಚೆನ್ನಾಗೈತೆ ಮಾತ್ರ. ಇದು ತೆಗಿತಾರೆ ಅನಿಸುತ್ತೆ ಮಧ್ಯದಲ್ಲಿರೋದು. ನೋಡಿ ಗೈಸ್ ಟರ್ಫ್. ಸೊ ಯಾರೆಲ್ಲ ಬರ್ತೀರಾ ಬನ್ನಿ. ಟರ್ಫ್ ಚೆನ್ನಾಗಿದೆ ಮಾತ್ರ, ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಸೊ ವಿ ಕ್ಯಾನ್ ಪ್ಲೇ. ಸಿಗ್ತೀನಿ ಗೈಸ್ ಪ್ರಾಕ್ಟೀಸ್ ಆದಮೇಲೆ. ಬಿಡಬೇಡ ಅವನ್ನ ಹಿಡ್ಕೊ. ಏಯ್ ಬೌಲಿಂಗ್ ಮಾಡೋಕ್ಕೆ ಬರೋಲ್ಲ ನಿಂಗೆ? ಹಾಂ ಬಾಯಿಲಿ. ಸೊ ಗೈಸ್ ಇವಾಗ 6:45. ಇವಾಗ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಿದೆ. ಒಂದು ಟೀಮಲ್ಲಿ 6 ಮೆಂಬರ್ಸ್. ಸೊ ಆ ಥರ ಟೋಟಲ್ 4 ಟೀಮ್ಸ್ ಇದೆ. 4 ಟೀಮ್ಸಲ್ಲೂ 6 ಮೆಂಬರ್ಸ್ ಆಡ್ತಾಯಿದ್ದೀವಿ. ಎಷ್ಟೆಷ್ಟು ಓವರ್ ಏನೇನಂತ ಇನ್ನೂ ಗೊತ್ತಿಲ್ಲ. ಸೊ ಗೊತ್ತಾದ್ಮೇಲೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಸೊ ಗೈಸ್ ಟೀಮ್ ರೆಡಿ ಇದೆ. ನಮ್ದು 2 ಟೀಮ್ ಇದೆ ಬಾಯ್ಸ್ದು. ಸೊ ಬಾಯ್ಸ್ ಇವಾಗ 2 ಟೀಮ್ ರೆಡಿಯಾಗಿದೆ. ಆಪೋನೆಂಟ್ 2 ಟೀಮ್ ಇದೆ. ಸೊ ಟೋಟಲ್ 4 ಟೀಮ್. ನೋಡೋಣ ಹೆಂಗೆ ಆಡ್ತೀವಿ, ಏನೇನಾಗುತ್ತೆ ಮುಂದೆ ಅಂತ. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್ ಗೈಸ್. ನಮ್ಮದು ಸೆಕೆಂಡ್ ಇದೆ ಮ್ಯಾಚ್. ಫಸ್ಟು ಅವ್ರು ಆಡ್ತಾರೆ, ಸೆಕೆಂಡ್ ನಾವು ಆಡ್ತೀವಿ. ನೋಡೋಣ ಹೆಂಗಿದೆ ಅಂತ. ನೋಡಿ ಇವಾಗ ಲೈಟ್ಸಲ್ಲಿ ಹಿಂಗೆ ಕಾಣಿಸ್ತಿದೆ ಟರ್ಫ್. ಸಕ್ಕತ್ತಾಗಿದೆ ಗೈಸ್. ಗೈಸ್ ಏಯ್ ಫ್ಯಾಮಿಲಿ ವಿಡಿಯೋ ಕಡೆ ಇದು. ನೀನು ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ನೀನು. ಗೈಸ್ ಟರ್ಫಲ್ಲಿ ಫೋನ್ ಸೇಲ್ ಮಾಡ್ತಿದ್ದಾನೆ ಸಮರ್ಥ. ಬಾಯಿಲಿ ನಿನ್ನ ಫೋನೇ ಮೇಯ್ನು. ಎಷ್ಟು ಐಫೋನು? ನನ್ನ ಫೋನ್ 10 ರೂಪಾಯಿ. ಇದು 1 ರೂಪಾಯಿ. ಓಕೆ, ಇದು ಒಂದು 2 ರೂಪಾಯಿ. ಇದು ಬ್ರ್ಯಾಂಡು. ಇದು ಒಂದು 2 ರೂಪಾಯಿ. ಇದು ಬಂದು ನ್ಯೂ ಮಾಡಲು. ಇದು ಬ್ರ್ಯಾಂಡು. ಇದು ಬಂದು ಒಂದು 3 ರೂಪಾಯಿ. ಇದು ಬಂದು ಒಂದು ಓಕೆ ಒಂದು 4 ರೂಪಾಯಿ. ಇದು ಬಂದು ಮತ್ತೊಂದಲ್ವಾ 5 ರೂಪಾಯಿ. ಇದು ವಿವೋ ಕಣ. ಯಾರಾದ್ರೂ ಪರ್ಚೇಸ್ ಮಾಡ್ತೀರಾ ಫೋನ್ನ? ನಾನೇನೋ ವಿಡಿಯೋ ಮಾಡ್ಬೇಕಂತ ಇಟ್ಟಿದ್ದೆ. ಸೊ ಗೈಸ್ ಟೋಟಲ್ 4 ಟೀಮ್ಸ್ ಇದೆ. ಒಂದೊಂದು ಟೀಮು 4 ಮ್ಯಾಚ್ ಆಡ್ತೀವಿ. ಎಲ್ಲರ ಮೇಲೂ ಆಡ್ತೀವಿ. ಸೊ 2 ಮ್ಯಾಚ್ ಗೆದ್ದವರು ಸೆಮೀಸ್ಗೆ ಹೋಗ್ತೀವಿ. ಸೊ ಥ್ರೋ ಮ್ಯಾಚ್ ಆಗಿರುತ್ತೆ. ಒಬ್ಬ 2 ಓವರ್ ಬೌಲಿಂಗ್ ಮಾಡ್ಬೋದು. ಸೊ 3 ಬೌಲರ್ಸ್ ಮ್ಯಾಕ್ಸಿಮಮ್ ವಿ ಕ್ಯಾನ್ ಬೌಲ್. ನೋಡೋಣ. ಸ್ಟ್ರೈಟ್ ಮಾತ್ರ 6-4 ಇದೆ. ಈಚೆ ಲೆಗ್ ಸೈಡ್ ಆಫ್ ಸೈಡ್ ಈಚೆ ಹೋದರೆ ಸಿಂಗಲ್ಸ್ ಇದೆ. ಸೊ ನೋಡೋಣ ಗೈಸ್ ಗೆಲ್ತೀವ ಅಂತ. ಹೋಪ್ ಫಾರ್ ದ ಬೆಸ್ಟ್, ದಟ್ಸ್ ಆಲ್. ಆಡಕ್ಕೆ ರೆಡಿನಾ ಜೋಸೆಫ್? ಹಾಂ ಏನೇ ಇವ್ನು ಆಡ್ತಾನಾ? ನನ್ನ ಟೀಮಲ್ಲಿ ಆಡ್ತಿದ್ಯಾ? ಹುಷಾರಾಗಿ ಆಡಬೇಕು. ಹಾಂ ಓಕೆ. ಲಾಡ್ಲೆ ಮಿಯಾವ್ ಲಾಡ್ಲೆ ಹೇಳೋ. ರೀಟೇಕ್. ಹಾಂ ಓಕೆ ಸ್ಟಾರ್ಟ್. ಟೇಕ್ 1 ಟೇಕ್ 2. ಸ್ಟಾರ್ಟ್. ಏಯ್ ರಾಯನ್. ಹಾಂ ಲಾಡ್ಲೆ ಮಿಯಾವ್ ಕಾಪ್ 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 ಕಾಪ್. ಹಾಯ್ ಹರೀಶ್. ಹಾಯ್ ಬ್ರೋ, ಹೆಂಗಿದ್ದೀರಾ? ಫ್ಲಾಶ್ ಬ್ಯಾಕ್. ಹೇಗಿದೆ? ಮಸ್ತಾಗೈತೆ ಬ್ರೋ. ಸಗದಾಯ್ತಾ? ಇಲ್ಲ ಶುಗರ್.
ಆಡಕ್ಕೆ ಬಂದಿದ್ಯಾ ಅಥವಾ ಏನು ಬರೀ ನೋಡಕ್ಕೆ ಚೀರ್ಸ್ ಮಾಡಕ್ಕ ಆಡಕ್ಕೆ ಬಂದಿದ್ಯಾ? ಎಷ್ಟೋ ದಿನ ಆದ್ಮೇಲೆ ನನ್ನ ವಿಡಿಯೋದಲ್ಲಿ ಬರ್ತಿದ್ಯಾ? ನಾಳೆ ಕೆಲಸ ಹಾಂ, ಜೀವನ ಕಷ್ಟ ಆಗ್ಬಿಟ್ಟೈತೆ. ಕಷ್ಟ ದುಡಿತಿದ್ಯಲ್ಲ ಹಂಗೇನೆ? ದುಡಿತಾ ಇದೀನಿ ಆದ್ರೆ ಕಷ್ಟ ಅಲ್ವಾ? ಟ್ರಿಪ್ ಎಲ್ಲೂ ಹೋಯ್ತೇನೆ ಇಲ್ಲ? ಟ್ರಿಪ್ ಹೋಗ್ತಾ ಇದೀವಿ ಬ್ರೋ ನೆಕ್ಸ್ಟ್ ಮಂತ್ ಎಲ್ಲಿಗೆ? ಚಿಕ್ಕಮಂಗ್ಳೂರು. ಹೋಗಿ ಬಂದೆ ನಾನು. ಸೊ ಗಾಯ್ಸ್, ಮ್ಯಾಚ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ನಮ್ಮ ಕ್ಯಾಪ್ಟನ್ ಒಬ್ಬ ಔಟ್ ಆಗ್ಬಿಟ್ಟ, ಅಪೋಸಿಟ್ ಟೀಮ್ ಅವನು. ಸೊ ನಮ್ಮ ಟೀಮ್ ಕೂತಿದ್ದೀವಿ ಸೆಕೆಂಡ್ ಮ್ಯಾಚ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಥ್ರೋ ಮ್ಯಾಚ್ ನೋಡೋಣ. ಔಟ್ ಗಾಯ್ಸ್, 2 ವಿಕೆಟ್ ಹೋಯ್ತು. 2 ವಿಕೆಟ್ ಹೋಯ್ತು. ಹರೀಶ್, ಕಮಾನ್ ಹರೀಶ್. ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮೀಡಿಯಾ ಇದೆ. ವಿಕೆಟ್ ಕವರ್ பண்ணு போதும், ವಿಕೆಟ್ ಕವರ್ பண்ண ஆடு. ಹರೀಶ್ 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 RCB ಹರೀಶ್ ಹರೀಶ್ ಒಳ್ಳೆ ಬಾಲ್. ಕ್ಯಾನ್ ಹಿ ಡೂ ಇಟ್? ಡೇವಿಡ್ ಯಾರ ಟೀಮು? ಡೇವಿಡ್ ನಮ್ಮ ಟೀಮು. ಅನುಷ್ ಸೊ ಫಸ್ಟ್ ಮ್ಯಾಚ್ ಸೋತಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಯಾಕೆ, ಏನು ಮಿಸ್ ಹೊಡಿತು? ಫಸ್ಟ್ ಮ್ಯಾಚ್ ದೇವ್ರು ಕೊಡ್ಬೇಕು. ಓಕೆ. ಸೊ ಗೈಸ್, ಇವಾಗ ಟಾಸ್ ಗೆದ್ದಿದ್ದೀವಿ. ಚೂಸ್ ಟು ಬೋಲ್. ನೋಡೋಣ 4 ಓವರ್ಸ್ ಮ್ಯಾಚ್ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ಅವರೆಲ್ಲ ಪ್ಲೇಯರ್ ಅಲ್ಲ, ಶಾರ್ಟ್ ಪಿಚ್ಚು. ಹೌದು, ಎಸಿತಾರೆ, ಆಡಕ್ಕೆ ಕಷ್ಟ. ಸಮಯ ತಿಡ್ದ್ಬಿಟ್ಟ ಕಡು. ಗೈಸ್ ಗೈಸ್ ಏನ್ ಹೇಳು ಅಜಯ್? ಇವನ ಹತ್ರ 2 ಪಾಕೆಟ್ ಐತೆ. ಈ ಕಡೆ ಗಂಡಸು, ಆ ಕಡೆ 2 ಪಾಕೆಟ್, ಒಂದು ಗಂಡಸು ಒಂದು ಹೆಣ್ಸು. ಓಯ್ ತೆಗಿಯಪ್ಪ ಕೈ. ಗೈಸ್, ಅವ್ನ ಬಾಲ್ಗೆ ಬಾಲ್ ಬಿದ್ದುಬಿಡ್ತು ಗೈಸ್. ಯಾರು ಹೊಡೆದಿದ್ದು ಗೊತ್ತಾ? ರಾಯನ್ ಯಾರು ಹೊಡೆದಿದ್ದು? ಅಯ್ಯೋ ಅಯ್ಯೋ ಅಯ್ಯ, ಹೋಗ್ರ ಆ ಕಡೆ. ಗಲೀಜ ಕಾಣಿಸ್ತಾ ಇದೆ ಅದು ಗಲೀಜಾಗಿತ್ತು ಕಣೋ. ಐ ಸೈಡ್ ಸುಮ್ಮನಿರ. ಹೊಡೆದೆ ಮಚ್ಚ ಅವನಿಗೆ. ಅಲ್ಲೋಡು ಏನ್ ಮಾಡ್ದ? ಉಳ್ಕೊಡಲ್ಲ, ಉಳ್ಳು ಸೇವೆ ಮಾಡ್ದ. ಸೊ ಫೈನಲಿ 2 ಮ್ಯಾಚ್ ಸೋತ್ಬಿಟ್ವಿ ಗೈಸ್. ಪರವಾಗಿಲ್ಲ ಗೈಸ್, ನಮಗೆ ಬೇಕಾಗಿದ್ದು ಟರ್ಫ್ ಆಟ. ನಿಮ್ಗೆ ಯಾಕೆ ಬೇಕದು? ಫ್ರೀಯಾಗಿ ಆಡ್ದಿದ್ದು. ಸಿಕ್ಕಾಮತ್ಕೊಂಡು ಹೋಗಲ್ಲ. 2 ಮ್ಯಾಚ್ ಆಡಿದ್ವಿ. ಆಚೆ ಹೋಗಿದ್ರೆ 1000 ರೂಪಾಯಿ ಆಗ್ತಿತ್ತು. 0 ಕಾಸ್ಟ್, 0 ಇನ್ವೆಸ್ಟ್ಮೆಂಟ್, ಫುಲ್ ಎಂಜಾಯ್ಮೆಂಟ್. ಫುಲ್ ಎಂಜಾಯ್ಮೆಂಟ್ ಅಷ್ಟೇ. ಬಟ್ ಎಂಜಾಯ್ಮೆಂಟ್ ಮಾಡಿದ್ವಿ, ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಲ್ಲಿ ಆಡಿದ್ವಿ ಅಷ್ಟೇ. ಲಾಸ್ಟ್ ಮ್ಯಾಚು ನಮ್ಮಲ್ಲೇ ಆಡ್ತಾ ಇದೀವಿ ಬಾಯ್ಸು. ಹಾಂ, ಓಕೆ, ಶೋರ್. ಲಾಸ್ಟ್ ಮ್ಯಾಚ್ ಆಡ್ಬಿಟ್ಟು ಹೇಗಿತ್ತು ಮ್ಯಾಚ್? ಏನಲ್ಲಿ ಹೇಳು? ಓಕೆ, ವೆಲ್ ಬ್ಯಾಟಿಂಗ್. ಸರಿ, ಏನು ಮಾಡ್ತಿದ್ದಾರೆ? ಮನೇಲಿ 500 ರೂಪಾಯಿ ಕೊಡ್ತಾರೆ, ಅದ್ರಿಗೆ ಬೇಡ ಅಂತಾರೆ. ನಾಯಿ ಫ್ರೀಯಾಗಿ ಕೊಡ್ತಾರೆ. ಚಾರ್ಲಿ ಚಾರ್ಲಿ ಅಲ್ಲ, ನಾಯಿ ಬೇಡ ಅಂತಾರೆ. ನಿನ್ನೆ ನಾಯಿ ಥರ ಸಾಕ್ತವ್ರಾ? ಸ್ವಲ್ಪ ಕಷ್ಟ. ನನ್ನ ಸಾಕದೆ ದೊಡ್ಡ ವಿಷಯ ಆಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ. 7 months ಏನೋ. ಸೊ ಗಾಯ್ಸ್, ಇವತ್ತು ಇವರೇ ಸ್ಪಾನ್ಸರ್ ಮಾಡಿರೋದು ನಮಗೆ ಕ್ರಿಕೆಟ್ ಆಡೋಕ್ಕೆ ಟರ್ಫಲ್ಲಿ. ಅಲ್ಲ, ಹಾಂ, 216. ಟೀಮ್ ನೋಡಿ ಎಷ್ಟು ಬರುತ್ತೆ? 900 ಡಿವೈಡೆಡ್ ಬೈ 6. 900 ನೀನ್ ಹಂಗ್ ಮಾಡಿದ್ರು ಒಂದೇ, ಹಿಂಗ್ ಮಾಡಿದ್ರು ಒಂದೇ. ಯಾವ ಸ್ಕೂಲ್ ಓದಿದ್ಯಾ? ಯಾವ ಸ್ಕೂಲ್ ಓದಿದ್ಯಾ? ನೋಡೋಣ, ಶಾಲೆ ಬಿರಿಯಾನಿ ತಿನ್ನೋಕೋಣ ಸೋತಿರೋದಕ್ಕೆ. ಸೊ ಗೈಸ್, ಫೈನಲ್ ಆಗಿ ಗ್ರೂಪ್ ಫೋಟೋ. ಇಬ್ರು ಸೋತ್ಬಿಟ್ಟಿದ್ದೀವಿ 2 ಟೀಮನ್ನು. ಏನು ಹೇಳ್ತೀರಾ? ಎಲ್ಲದು ಸೋಲೋದು ಅಷ್ಟೇ ಗೇಮಲ್ಲಿ ಇರೋದು. ಓಕೆ, ಮನೆಗೆ ಹೋಗಿ ಫೀಲ್ ಮಾಡ್ಕೊಂಬಾರ್ದಾಯ್ತಾ? ಎಲ್ರು ಅಳ್ಬಾರ್ದು. ನಂಗೆ 1% ಬೇಜಾರೇ ಇಲ್ಲ. ನೀನು ಏನೂ ಇಲ್ಲ ಬಿಡು. ನಿಂಗೆ 3 ಇದ್ದಿದ್ರೆ ಬೇಜಾರಾಗಿರೋದು. ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಕೊಡ. ನೀನು ವೈಡ್ ಅಂದ್ರೆ ವೈಡ್ ಕೊಡ್ತಾ, ಬಟ್ ನಿಮ್ಮ ಟೀಮ್
ನಾವು ಸ್ಪೋರ್ಟ್ಸ್ಮನ್ಶಿಪ್ ನ ಸಪೋರ್ಟ್ ಮಾಡ್ತೀವಿ. ಫೋಟೋ ತಗೊಳ್ಳೋಣ ಫೋಟೋ ಲಾಸ್ಟ್. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಕ್ರಿಕೆಟ್ ಬ್ಲಾಗ್. ಸಿ ಯು ನೆಕ್ಸ್ಟ್ ಬ್ಲಾಗಲ್ಲಿ ಏನು ಬರುತ್ತೆ ಅಪ್ಡೇಟು ನಿಮಗೆ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.